ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ನಾನು ಸುಮಾರು ದಿನದ ಬಳಿಕ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಮ್ಯಾಂಗ್ಳೂರು ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಏನಿಲ್ಲ ಫ್ರೆಂಡ್ಸ್, ಸಣ್ಣದೊಂದು 2 ಫಂಕ್ಷನ್ ಇತ್ತು. ಒಂದು ರಿಸೆಪ್ಷನ್ ಇತ್ತು, ನನ್ನ ಹಸ್ಬೆಂಡಿದ್ದು ಕಸಿನ್ ಇದ್ದು. ಹಾಗೆ ಒಂದು ಫಂಕ್ಷನ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ, ಅಜ್ಜಿ ಮನೆಯಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ ಇತ್ತು. Hello guys, Assalamu alaikum. We are going to Mangalore. ನಾವೀಗ ಮಂಗಳೂರು ಹೋಗ್ತಿದ್ವಿ. ಆಕ್ಚುಲಿ ಇವತ್ತು ನೈಟ್ ರಿಸೆಪ್ಷನ್ ಉಂಟು. ನಾನು ಎಂತಿರಿ ಕಿರಿ ಹೋಗ ಅಂತ. ಇಲ್ಲೇ ಮಡಿಕೇರಿಯಲ್ಲಿ ಭಯಂಕರ ಮಳೆ ಅಂದ್ರೆ ಭಯಂಕರ ಮಳೆ. ಮಂಗಳೂರಲ್ಲಿ ಹೋಗಿ ನೋಡ ಹೆಂಗ್ ಉಂಟು. ಓಕೆ. ಹಾಗೆ ಫ್ರೆಂಡ್ಸ್, ನೀವು ಅಂದ್ಕೊಳ್ಬೋದು ಸುಮಾರು ದಿನ ಆಯಿತು ವ್ಲಾಗೇ ಹಾಕೋದಿಲ್ಲ ಅಂತ ಹೇಳಿ. ನನಗೇನು ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಮನಸ್ಸೇ ಇಲ್ಲ ಇವಾಗ ವ್ಲಾಗ್ ಹಾಕಲಿಕ್ಕೆ. ಏನಾಗಿದೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಬಿಡಲಿಕ್ಕೆ ಮನಸ್ಸಿಲ್ಲ. ಇಷ್ಟೆಲ್ಲ ಮಂದಿ ವೆಯ್ಟ್ ಮಾಡ್ತಾ ಇರುವಾಗ ನನಗೆ ವ್ಲಾಗ್ ಹಾಕದೆ ಕೂತ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕ್ಲಿಪ್ಪೆಲ್ಲ ಆ್ಯಡ್ ಮಾಡಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇವಾಗಂತೂ ನಾವು ಮಧ್ಯಾಹ್ನದ ನಂತರ ಹೊರಡಿದ್ದು. ಮಧ್ಯಾಹ್ನ ನಂತರ ಹೊರಡುವಾಗ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್. ಇಲ್ಲಿ ಅದೊಂದು ಮಳೆ ಯಾವಾಗ ನಿಲ್ತದೆ ಅಂತ ಗೊತ್ತಿಲ್ಲ, ಮಡಿಕೇರಿಯದ ಮಳೆ. ಹಾಗೆ ನಾವು ಪುತ್ತೂರಿಗೆ ರೀಚ್ ಆದ್ವಿ. ಪುತ್ತೂರಲ್ಲಿ ಇಲ್ಲಿ ಬಂದ್ವಿ ಹೋಟೆಲ್ಗೆ. ಸ್ವಲ್ಪ ಟೀ ಎಲ್ಲ ಕುಡಿಯುವ ಅಂತ ಹೇಳಿ, ಹಾಗೆ ಸ್ನ್ಯಾಕ್ ಅಂದರೆ ಚಾಟ್ಸ್ ಏನಾದರೂ ತೊಗೊಳ್ಳುವ ಅಂತ ಹೇಳಿ. ಹಾಗೆ ನೋಡಿ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ಅಂದರೆ ಫುಲ್ಲು ಸುಸ್ತಾಗಿದ್ದಾರೆ. ನಾವು ಮಸಾಲೆ ದೋಸೆ ಕೂಡ ತೊಗೊಂಡ್ವಿ. ಹಾಗೆ ಮಕ್ಕಳಿಗೆ ಚಾಟ್ಸು ಕೂಡ ತೊಗೊಂಡ್ರು ಮಕ್ಕಳು. ಸೇವ್ ಪೂರಿ ಮತ್ತು ಪಾನಿಪುರಿ ತೊಗೊಂಡ್ರು. ಹಾಗೆ ನನ್ನ ಹಸ್ಬೆಂಡ್ ನೋಡಿ ಸೆಟ್ ದೋಸೆ ತೊಗೊಂಡ್ರು. ಹಾಗೆ ಎಲ್ಲ ತಿಂತಾ ಇದ್ದೇವೆ ನಾವು. ಎಂತಂತ ಹೇಳಿದರೆ, ನಾವು ಹೋಗುದಾ ಬೇಡವಾ ಅಂತ ಹೇಳಿದ್ವಿ. ಯಾಕಂತ ಹೇಳಿದರೆ ಮಕ್ಕಳಿಗೆ ಸ್ಕೂಲ್ ಕೂಡ ಇದೆಯಲ್ಲ. ಹಾಗೆ ನಾವು ಸಂಡೇ ಹೊರಡಿದ್ದು. ನೋಡುವಾಗ ನಮ್ಮ ಪುಣ್ಯಕ್ಕೆ ನಾವು ಅಲ್ಲಿ ರೀಚ್ ಆದಮೇಲೆ ಮಂಡೇ ರಜಾ ಅಂತ ಬಂತು. ಮಂಡೇ ಕೂಡ ರಜಾ ಆಯಿತು, ಟ್ಯೂಸ್ಡೇ ಕೂಡ ರಜೆ ಕೊಟ್ಟರು, ಹೆವಿ ಮಳೆ ಅಂತ ಹೇಳಿ. ಹಾಗೆ ನಾವು ಅಲ್ಲಿ ಎಲ್ಲ ತಿಂದು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ಮ್ಯಾಂಗ್ಳೂರಿಗೆ. ಫ್ರೆಂಡ್ಸ್, ಹಾಗೆ ಫೈನಲಿ ನೋಡಿ ಕಲ್ಲಡ್ಕದ್ದು ರೋಡ್ ಒಂದು ಕ್ಲಿಯರ್ ಆಯಿತು. ಇವಾಗಂತೂ ತುಂಬ ಖುಷಿ ಆಗ್ತದೆ ಈ ರೋಡಲ್ಲಿ ಹೋಗುವಾಗ. ನಮಗಿಲ್ಲಾದ್ರೆ ಅಂದ್ಕೊಳ್ತಿದ್ವಿ ಕಲ್ಲಡ್ಕ ಬರುವಾಗ, ಅಯ್ಯೋ ಈ ರೋಡ್ ಬಂತಲ್ಲ ಅಂತ ಅಂದ್ಕೊಳ್ತಿದ್ವಿ. ಅಷ್ಟು ಗಲೀಜಿತ್ತಲ್ಲ ರೋಡು. ಎಷ್ಟೋ ವರ್ಷದ ನಂತರ ಇವಾಗ ಒಳ್ಳೆ ರೋಡಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನನಗೆ ರಿಸೆಪ್ಷನ್ಗೆಲ್ಲ ಹೋಗಿ ಅಟೆಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದು ನಮ್ಮದು, ಅಜ್ಜಿ ಮನೆಯಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್. ಬಟ್ ನಾ ರಿಸೆಪ್ಷನ್ ಇದು ಬ್ಲಾಗ್ ವೀಡಿಯೋ ಮಾಡಿಲ್ಲ. ರಿಸೆಪ್ಷನಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆಲ್ಲ ಸ್ವಲ್ಪ ಯೂಟ್ಯೂಬ್ ವೀಡಿಯೋ, ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದೇನು ಇಷ್ಟ ಇಲ್ಲ. ಬಟ್ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಮತ್ತು ನಾ ವೀಡಿಯೋ ಮಾಡಿದರೆ ಅವರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಯೂಟ್ಯೂಬಲ್ಲಿ ಹಾಕ್ತಾರಾ ಅಂತ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ನಾ ಮನೆಯಿಂದನೇ ಹೋಗುವಾಗನೇ ಡಿಸೈಡ್ ಮಾಡಿದ್ದೆ ನಾನು ವೀಡಿಯೋ ಮಾಡಬಾರ್ದು ಅಂತ ಹೇಳಿ. ನಾವು ಬೇರೆಯವರ ಪರ್ಮಿಷನ್ ಇಲ್ಲದೆ ನಾವು ಯಾವ ವೀಡಿಯೋ ಕೂಡ ಇಷ್ಟವರೆಗೆ ನಾನು ಹಾಕಲಿಲ್ಲ. ಹಾಕಿದರೂ ಕೂಡ ಪರ್ಮಿಷನ್ ಕೇಳಿಯೇ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ಎಲ್ಲ ಆದಮೇಲೆ ವೀಡಿಯೋ ಹಾಕಿದ್ಮೇಲೆ ಅವರೇನಾದರೂ ಹೇಳಿದರೆ ನನಗೇ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಆ ರಿಸ್ಕೆ ತೊಗೊಳ್ಳಿಕ್ಕೆ ಹೋಗಲಿಲ್ಲ. ನಮ್ಮದು ಮನೆಯದು ಮಾತ್ರ ಸಣ್ಣದಾಗಿ ಅವರು ಫಂಕ್ಷನ್ ಮಾಡಿದರೆ ಅದರದ್ದು ಮಾತ್ರ ನಾನು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾವು ಬಾಬಿ ಮನೆಗೆ ಬಂದ್ವಿ. ಅಲ್ಲಿಂದ ನೈಟ್ ಬಾಬಿ ಹೊರಗಿಂದ ಫುಡ್ ಆರ್ಡ್ರ್ ಮಾಡಿದರು. ಗ್ರಿಲ್ ಮತ್ತು ಸೂಪು ಮತ್ತು ಫ್ರೈಡ್ ರೈಸ್. ಹಾಗೆ ಅದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ವಿ ನೈಟ್. ಹಾಗೆ ಫ್ರೆಂಡ್ಸ್, ನಾವು ಸ್ಕೂಲ್ಗೆ ರಜೆ ಇತ್ತಲ್ಲ ಅಂತ ಹೇಳಿ ಅಲ್ಲಿ ಒನ್ ಡೇ ಕೂತ್ಕೊಂಡ್ವಿ. ಮನೆಯಲ್ಲಿ ನನಗೆ ಕೂತ್ಕೊಳ್ಲಿಕ್ಕೆ ಆಗಲಿಲ್ಲ. ಹಾಗೆ ನಾವು ಅಲ್ಲಿಂದ ಫಂಕ್ಷನ್ ಆದಮೇಲೆ ಸಂಜೆ ಬಂದ್ವಿ ಇಲ್ಲಿಗೆ ಬಾಬಿ ಮನೆಗೆ. ಹಾಗೆ ಫ್ರೆಂಡ್ಸ್, ನನ್ನ ಮಗಳು ನೋಡಿ, ಅವಳು ನಮ್ಮದು ಬಾಬಿ ಮನೆಯದ್ದು ಹಾಲ್ ಇದ್ದು ಬಾಲ್ಕನಿಯಲ್ಲಿ ಯಾವ ಥರ ವ್ಯೂ ಇದೆ ಅಂತ ಹೇಳಿ ಹೋಗಿ ಅವಳೇ ವೀಡಿಯೋ ಮಾಡಿದ್ದಲ್ಲ, ಇದು ಅವಳೇ ಮಾಡಿದ್ದು ವೀಡಿಯೋ. ಅಲ್ಲಿ ನೋಡಿ ಆ ಬಿಲ್ಡಿಂಗಿಗೆ ಝೂಮ್ ಹಾಕಿ ನೋಡ್ತಿದ್ದಲ್ಲಿ ಕಾಣ್ತದ ಅಂತ ಹೇಳಿ. ಹಾಗೆ ನಾನು ಜಸ್ಟ್ ಹೀಗೆ ಎಡಿಟಿಂಗ್ ಮಾಡುವಾಗ ನನಗೆ ಗ್ಯಾಲರಿಯಲ್ಲಿ ಈ ಕ್ಲಿಪ್ ಸಿಕ್ಕಿತ್ತು, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾವು ಅಲ್ಲಿಂದ ಹೊರಡಿದ್ವಿ. ಅಂದರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಅಲ್ಲಿಂದ ನಾವು ಹೊರಡಿದ್ವಿ. ಹೊರಡುವಾಗ ನಾವು ಇಲ್ಲಿ ಸುಳ್ಯದ್ದು ಸ್ವಲ್ಪ ಈ ಕಡೆ ಕಾಣಬೇಕು, ಟೀ ಟೈಮ್ ಅಂತ ಹೇಳಿ ಒಂದು ಸ್ವಲ್ಪ ಟೀ ಕುಡಿಲಿಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ನಿಲ್ಲಿಸಿದ್ರು. ಅಲ್ಲಿ ನೋಡುವಾಗ ವೆರೈಟಿ ಎಲ್ಲ ಇತ್ತು. ನಾವು
ಚುರುಮುರಿ ತೊಗೊಂಡ್ವಿ, ಎಗ್ ಚುರುಮುರಿ. ಹಾಗೆ ಕಾಡು ಕೋಳಿ ಮೊಟ್ಟೆ ಇತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ನಮ್ಮದೊಂದು ಇದೆಯಲ್ಲ ಲಾಸ್ಟ್ ಒಂದು ಸಿಗ್ನೇಚರ್ ನಂದು, ಅದು ಬಂದುಬಿಟ್ಟು ಲೈಮ್ ಸೋಡಾ. ನನಗೆ ಏನಾದರೂ ತಿನ್ನಲಿ ಫ್ರೆಂಡ್ಸ್, ಏನು ತಿಂದರೂ ಕೂಡ ನನಗೆ ಲೈಮ್ ಸೋಡಾ ಲಾಸ್ಟಲ್ಲಿ ಬೇಕೇ ಬೇಕು. ನಾನು ಟೀ ಎಲ್ಲ ಕುಡಿಯೋದಿಲ್ಲ, ನನಗೆ ಟೀ ಇಷ್ಟ ಕೂಡ ಅಲ್ಲ. ಹಾಗೇ ನಾವಲ್ಲಿ ಚುರುಮುರಿ ಮತ್ತು ಇದೆಲ್ಲ ಇತ್ತು ಫ್ರೆಂಡ್ಸ್, ಪಪ್ಸ್ ಮತ್ತು ಸಮೋಸ ಮತ್ತು ಇದೆಲ್ಲ ಇತ್ತು, ಎಂತ ಕಿನ್ನತಪ್ಪ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಇತ್ತು. ಸುಮಾರೆಲ್ಲ ವೆರೈಟಿ ಇತ್ತು, ರೋಲ್ ಅದೆಲ್ಲ ಇತ್ತು. ಬಟ್ ನಾ ಚುರುಮುರಿ ತೊಗೊಂಡೆ, ಎಗ್ ಚುರುಮುರಿ, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಹಾಗೆ ಮತ್ತು ಕಾಡು ಕೋಳಿ ಮೊಟ್ಟೆ ಅದು ಫ್ರೈ ಮಾಡಿದರು, ಬಾಯ್ಲ್ ಮಾಡಿಬಿಟ್ಟು, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಅದು ಕೇರಳ ಸೈಡೆಲ್ಲ ಸ್ವಲ್ಪ ಜಾಸ್ತಿ ಸಿಗ್ತದೆ, ಬಟ್ ಇಲ್ಲಿಯೆಲ್ಲ ಅಷ್ಟಿರೋದಿಲ್ಲ. ಆದರೆ ಕೂಡ ಇಲ್ಲಿ ಸಿಕ್ಕಿತಲ್ಲ, ಅದಕ್ಕಾಗಿ ನಾವಲ್ಲಿ ತಿಂದ್ವಿ. ಹಾಗೆ ನಾವು ಕೇರಳದಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅದರ ಮಸಾಲಕ್ಕಿಂತ ಉಂಟಲ್ಲ ಇಲ್ಲಿ ಮಾಡಿದ್ರಲ್ಲ, ಅದು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಮಾಡಿದರು. ಹಾಗೆ ಫ್ರೆಂಡ್ಸ್, ಇದು ಹೊಸದಾಗಿ ಓಪನ್ ಆಗಿದ್ದು ಕಾಣಬೇಕು. ಫಸ್ಟಿಗೆ ಇರಲಿಲ್ಲ ಟೀ ಟೈಮ್ ಅಂತ ಹೇಳಿ, ಇವಾಗ ರೀಸೆಂಟ್ಲಿ ಆಗಿರಬೇಕು, ಓಪನ್ ಆಗಿರಬೇಕು. ನಾವು ನೋಡಿರಲಿಲ್ಲ ಇಷ್ಟವರೆಗೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಇಲ್ಲಿ ನೀವು ಬರೋದಾದರೆ ಇಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ನಾವು ಅಲ್ಲಿಂದ ಹೋದ್ವಿ ನಮ್ಮ ಮನೆಗೆ, ಅಂದರೆ ಮಡಿಕೇರಿಗೆ ಹೋಗ್ತಾ ಇದ್ದೇವೆ. ಇನ್ನೇನು ಮಡಿಕೇರಿ ರೀಚ್ ಆಗ್ತಾ ಬರುವಾಗ ನೋಡಿ ಎಂಥ ಫಾಗ್ ಅಂತ ಹೇಳಿದರೆ, ಫುಲ್ಲು ಫಾಗ್ ಫ್ರೆಂಡ್ಸ್, ರೋಡಲ್ಲೆಲ್ಲ ಫುಲ್ಲು ಫಾಗ್ ಅಂದರೆ ಫುಲ್ ಫಾಗ್. ಇದಕ್ಕೋಸ್ಕರನೆಲ್ಲ ಎಷ್ಟೋ ಟೂರಿಸ್ಟ್ ಅವರು ಎಲ್ಲಿಂದೆಲ್ಲ ಬರ್ತಾರೆ ಮಡಿಕೇರಿಗೆ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್.